ದೇವಿ ಶ್ರೀ ತುಳಜಾ ಭವಾನಿ ದೈವ ಮಾರ್ಗ. ನಮಸ್ತೆ ವೀಕ್ಷಕರೇ. ಕೊಳ್ಳಿಮಲೆಗೆ ಹೋದ ಸಂದರ್ಭದಲ್ಲಿ ಸಾಕಷ್ಟು ಮೂಲಿಕೆಗಳ ಪರಿಚಯ ಮಾಡ್ಕೊಬಂದ್ವಿ. ಅದರಲ್ಲಿ ಇವತ್ತು ವೀರ್ ಸಿಂಗ್ ಏರ್ ಸಿಂಗ್ ಅನ್ನೋ ಮೂಲಿಕೆನ ನಿಮಗೆ ಪರಿಚಯಿಸ್ತೀನಿ ನೋಡಿ. ಹಾಗೆ ಖುಷಿಯಾಗಿ ಎಂಜಾಯವಾಗಿ ನೋಡ್ತಿರೋ ಸಂದರ್ಭದಲ್ಲಿ ಮೊದಲು ಕಂಡಿದ್ದೆ ಈ ನಾಗಬೆತ್ತ. ಅಂದರೆ ಯಾವುದೇ ಆಧಾರವಿಲ್ಲದೆ, ಯಾವುದೇ ಗಿಡ ಮರ ಆಧಾರವಿಲ್ಲದೆ ಯಾವ ರೇಂಜಿಗೆ ಹೋಗಿದೆ ನೋಡಿ. ಒಂದು ಮರದ ಮೇಲೆ ಕೆಳಗಡೆಯಿಂದ ಮೇಲೆ ಹೋಗಿರೋದಿದು. ಸೊ ಇದರ ದರ್ಶನವಾಯಿತು. ಇದನ್ನು ಸ್ಪರ್ಶ ಮಾಡಿ ನಾವು ಇದರ ಆಶೀರ್ವಾದ ತಗೊಂಡು ಹಾಗೆ ಮುಂದೆ ಸಾಗ್ತಿರೋ ಸಂದರ್ಭದಲ್ಲಿ ಯಾವುದೇ ಒಂದು ಪ್ರಾಣಿ ಪಕ್ಷಿ ಇನ್ನೊಂದು ಕ್ರಿಮಿಕೀಟಗಳಿಂದ ನಮಗೆ ಹಾನಿಯನ್ನು ಉಂಟಾಗಲಿಲ್ಲ. ದೇವರ ಆಶೀರ್ವಾದ ನಮಗೆಲ್ಲವೂ ದಾರಿ ಸಿಕ್ತು. ಅಲ್ಲಿರೋ ಊರಿನ ಜನ ಹಾಗೂ ಕೊಳ್ಳಿಮಲೆಯಲ್ಲಿರ್ತಕ್ಕಂಥ ಪಾರಿಶ್ನವ್ರ ಪರಿಚಯ ತಗೊಂಡು ಮಾತಾಡಿಕೊಂಡು ನಾವು ಮುಂದೆ ಸಾಗಿದ್ವಿ. ನೋಡಲೇಬೇಕು ಈ ವೀರ್ ಸಿಂಗ್ ಏರ್ ಸಿಂಗ್ ಅನ್ನೋ ಮೂಲಿಕೆ ಅನ್ನೋ ಕಾರಣಕ್ಕೆ ನಾವು ಹೋದ್ವಿ ಅವರ ಸಹಾಯದಿಂದ. ಅಲ್ಲಿ ನೋಡಿ, ಮೊದಲಿಗೆ ಕಂಡಿದ್ದು ಈ ಮೂಲಿಕೆ ಹೆಸರು ತಮಿಳಲ್ಲಿ ಹೇಳಿದ್ರು, ನನಗೆ ಆ ಸಂದರ್ಭದಲ್ಲಿ ನೆನಪಾಗ್ತಿಲ್ಲ ನೋಡಿ. ಈ ಮೂಲಿಕೆನ ಅವರು 2-3 ಎಲೆ ತಿಂದರೆ ಅವರಿಗೆ ಉಪವಾಸನೇ ಆಗೋದಿಲ್ಲಂತೆ, ಅಂದರೆ ಹಸಿವೆ ಆಗೋದಿಲ್ಲಂತೆ. ಹಾಗಾಗಿಬಿಟ್ಟು ನಾನು ಸಮೇತ ಇದೊಂದು 2 ಎಲೆ ಕಿತ್ತು ತಿಂದು ನೋಡಿದೆ. ಸಾಯಂಕಾಲದವರೆಗೂ ಹಸಿವೆ ಆಗಿಲ್ಲ ರೀ ನೋಡಿ. 2-3 ಎಲೆ ತಿಂದೆ ನಾನು, ಹೇಗಿರುತ್ತೆ ನೋಡೋಣ ಅಂತೇಳ್ಬಿಟ್ಟು. ಇದು ಅವ್ರು ಹೇಳಿದ್ದು ನಿಜ, ಇದು ಸಾಯಂಕಾಲದವರೆಗೂ ಹಸಿವೆ ಆಗಿಲ್ಲ. ನಮಗೂ ಸಹ ಏನಾದರೂ ವಿಚಾರಗಳು ತಿಳ್ಕೊಬೇಕಂತ ತುಂಬ ಆಸಕ್ತಿ, ಹಾಗಾಗಿ ತಿಂದು ನೋಡಿದ್ವಿ. ಸಾಯಂಕಾಲದವರೆಗೂ ಅವ್ರು ಹೇಳಿದಾಗ ಉಪವಾಸಗಳ ನೀರಿಗೆ ನೋಡಿ, ಇದೊಂದು ಮೂಲಿಕೆಯಲ್ಲಿ ನೀರು ಬರುತ್ತೆ. ವೀರ್ ಸಿಂಗ್ ಅನ್ನೋ ಈ ಮೂಲಿಕೆ 2-3 ಹನಿ ಈ ನೀರನ್ನು ಬಾಯಲ್ಲಿ ಹಾಕ್ಕೊಂಡ್ರೆ ಅವನಿಗೆ 5ರಿಂದ 6 ಅವರು ಬಾಯಲ್ಲಿ ನೀರು ಉತ್ಪತ್ತಿ ಆಗ್ತಾನೇ ಇರುತ್ತೆ ನೋಡಿ. ಹೇಗಿದೆ ಇದು ತೋರಿಸಿದ್ರು ಅವರು. ಸೊ ಇದನ್ನು ತಿಳ್ಕೊಂಡ್ವಿ ನಾವು, ನಿಮಗೂ ಗೊತ್ತಿರಲಿ ಅಂತ ತೋರಿಸ್ತಾ ಇದ್ದೀನಿ. ನೀರು ನೋಡಿ ಹೇಗೆ ಬರ್ತಾನೇ ಇದೆ. ಒಣಗಿದ ಮೇಲೆ ಬರೋದಿಲ್ಲ. ಹಸಿವಲ್ಲಿದ್ದಾಗ ಈ ನೀರನ್ನು ಈ ಥರ ಕರೆದು ಈ ಥರ ಅವರಿಗೆ ಬಾಯಾರಿಕೆ ಆದಾಗ ಈ ಥರ ಕುಡಿತಾರೆ. ಕುಡಿದಾಗ ಅವ್ರಿಗೆ 3-4 ಡ್ರಾಪ್ ಈ ಲಸಿಕೆ ಟೈಪ್ ಬಿದ್ದರೆ ಒಳಗಡೆ ಸುಮಾರು ಸಾಯಂಕಾಲದವ್ರಿಗೆ ಆಗೋಲ್ಲ. ಕೊನೆಗೂ ಸಿಕ್ತು ನೋಡಿ ಏರ್ ಸಿಂಗ್ ನೋಡಿ. ಏರ್ ಸಿಂಗ್ ಅನ್ನೋ ಮೂಲಿಕೆಯಲ್ಲಿ ಅದಕ್ಕೆ ಮುಳ್ಳು ಬರುತ್ತೆ. ಆ ಮುಳ್ಳು ಮೇಲ್ಮುಖದಲ್ಲಿ ಇರಬೇಕು, ಕೆಳಮುಖದಲ್ಲಿ ಇರಬಾರ್ದು, ಮೇಲ್ಮುಖದಲ್ಲಿರಬೇಕು. ಕೆಳಮುಖದಲ್ಲಿದ್ದರೆ ಅದು ಇಳಿಸಿಂಗು, ಮೇಲ್ಮುಖದಲ್ಲಿದ್ದರೆ ಏರ್ ಸಿಂಗು. ನೋಡಿ ಯಾವ ರೇಂಜಿಗೆ ಎತ್ತಿದೆ, ಮೇಲೆ ಫುಲ್ಲು ಮೇಲೆ ಹತ್ತಿದೆ. ಅದರದ್ದು ಎಲೆ ಅದೇ ನೋಡ್ಕೊಳ್ಳಿ. ಆಮೇಲೆ ನೋಡಿ, ಈ ವೀರ್ ಸಿಂಗಲ್ಲಿ ನಿಮಗೆ ಒಂದು ಚಕ್ಕೆ ತೊಗೊಂಡು ಈ ಥರ ಬಾಯಲ್ಲಿ ತಿಂದರೆ ಸಾಕು, ತನಗೆ ಶಕ್ತಿ ಚೈತನ್ಯ, ಅಂದರೆ ಎಷ್ಟು ದೂರ ಬೇಕಾದ್ರೂ ನಡಿಲಿಕ್ಕೆ, ಎಷ್ಟೊತ್ತು ಬೇಕಾದ್ರೂ ಕೆಲಸ ಮಾಡಲಿಕ್ಕೆ, ಎಂಥ ಗುಡ್ಡನ ಬೇಕಾದ್ರೂ ಹತ್ತಕ್ಕೆ, ಎಂಥ ಪ್ರಾಣಿ ಎದುರುಗಡೆ ಬಂದರೂ ಅದನ್ನು ತಡೆದು ನಿಲ್ಲಿಸೋಕ್ಕೆ ಶಕ್ತಿ ಇರ್ತಕ್ಕಂಥ ಒಂದು ಮೂಲಿಕೆ. ಹಾಗೆ ಎಲ್ಲ ಮುಗಿದ ಮೇಲೆ 2 ದಿವಸ ಆಯಿತು. 3ನೇ ದಿವಸಕ್ಕೆ ಎಲ್ಲ ಸುತ್ತಾಡಿ ಸಾಕಾಗಿ ಹೀಗೆ ಎಲ್ಲ ಮಾಡಿದರು. ಒಳ್ಳೆ ಬೇಟೆ ಊಟ ಮಾಡಿಕೊಂಡು ಎಲ್ಲ ಕುಂತು ಎಂಜಾಯ್ ಮಾಡಿ ಬಂದ್ವಿ. ತಮಿಳ್ನಾಡಲ್ಲಿ ನಡೆದಿರ್ತಕ್ಕಂಥ ಸೀನ್ ಇದು. ಹಾಗಾಗಿ ಎಲ್ರಿಗೂ ಒಳ್ಳೆಯದಾಗಲಿ. ಮುಂದಿನ ದಿನಗಳಲ್ಲಿ ಇನ್ನೂ ಹೊಸ ಮೂಲಿಕೆಗಳ ಪರಿಚಯಿಸ್ತೀನಿ. ಎಲ್ರಿಗೂ ಒಳ್ಳೆಯದಾಗಲಿ.